ಮೊದ್ಲಿನಂಗೆ ನಾನು ನಡೆಯಂಗಿದ್ದಿದ್ರೆ ಈ ಮನೆಯಾಗ ಆಟನೇ ಬೇರೆ. ಏನು ಮಾಡ್ತೀಯ? ನನಗಂತೂ ಸಾಕಾಗ್ಬಿಟ್ಟೈತಿ. ಬೆಳಗ್ಗೆಯಿಂದನೂ ಎದ್ದೇ ಇಲ್ಲ. ಇವತ್ತಿಗೆ ಏನು ಮಂಚ ಬಿಟ್ಟು ಇಳಿಯಲ್ಲ. ನಮ್ಮ ಅಣ್ಣ ಆಗತ್ತಿಗೆ ನಮ್ಮ ಅಣ್ಣ ನಮ್ಮ ಮಾತು ಕೇಳಂಗಿದ್ರೆ ನಾನು ಅದ್ರ ಕಥೆನೇ ಬೇರೆ. ಮುಂಚೆ ಕೇಳೋನು. ಅವಾಗ ಗೊತ್ತೈತಿ ಈ ಚೌಡಮ್ಮನ ಪವರ್ ಏನು ಅಂತ ಹೇಳಿ ಲೀಲಿಗೆ. ಏನು ಮಾಡ್ತೀಯ? ನಾನೊಂದಿಟ್ಟು ಕೆಟ್ಟು ಬಂದಿದ್ದೀನಿ ಅಂತ ಹೇಳಿ ಅಲ್ಲಿ ಕಚ್ಕೊಂಡು ಸುಮ್ಮನಿದ್ದೀನಿ. ಅಷ್ಟೇ. ನನಗೆ ಹಿಂಗೆಲ್ಲ ಏನೋ ತೊಂದರೆ ಇಲ್ಲ ಅಂದಿದ್ರೆ ನಾನೇನು ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ. ನಾನು ಹಂಗೆ ಇರ್ತಿದ್ದೆ. ಏನು ಮಾಡ್ತೀಯ ಯಪ್ಪಂತ ಗುದ್ದಾಡ್ಕೊಂಬಂದೈದ್ನಿ ಎಂಬುದೊಂದು ಕಾರಣಕ್ಕೋಸ್ಕರ ಅಲ್ಲಿ ಕಚ್ಕೊಂಡು ಸುಮ್ಮನಿದ್ದೀನಿ. ನೋಡೋಣ ಅಂತ ಹೇಳಿ ಸುಮ್ಮನಿದ್ದೀನಿ ಅಷ್ಟೇ. ಮುಂದೆ ನೋಡು. ಸರಿಯಾಗೆ ನಾನೆಲ್ಲಾರ ಆಟ ಆಡಿಸ್ತೀನಿ ಅವ್ರನ್ನ. ಏನು ಮಾಡ್ತಾ ಇದೀಯ ಚೌಡಿ? ಏನು ಮಾಡೋಣ ಅದಕ್ಕೆ ಈಗ ತಿಂಡಿ ಆಗೈತೆ, ತಿಂಡಿ ಮಾಡಿದ್ದೀನಿ. ಬರ್ರಿ ತಿಂಡಿ ತಿಂದು ಬರ್ರಿ. ಅದಕ್ಕೆ ನಾನು ಹುಡುಗಿ ಒಂದಿಷ್ಟು ನೀರು ಹೋಯ್ತು, ನಾನೊಂದಿಷ್ಟು ನೀರು ಹೋಯ್ಕವನ ಅಂತ ನೋಡ್ತಿದ್ದೆ. ಅಂಡೆ ಒಲೆ ಗುರಿಕನ ಅಂತ ಹೋದೆ. ಇವಾಗ ಬರ್ರಿ ತಿಂಡಿ ತಿಂತೀರಾ? ಸ್ನಾನ ಮಾಡೋದಕ್ಕಿಂತ ಮುಂಚೆಗೆ ಆ ಸೋಫಾದ ಮ್ಯಾಗ್ಲ ಕವರು ಮತ್ತು ತಲ್ದಿಮ್ ಕವರು ಮತ್ತು ಅಲ್ಲಿ ಬೆಡ್ ಮ್ಯಾಗ್ಲವು ಅವನ್ನೆಲ್ಲ ಸ್ವಲ್ಪ ತೊಳೆದಾಕು. ಯಾಕಂದರೆ ಗಲೀಜಾಗ್ಬಿಟ್ಟವೆ. ಅದಕ್ಕಾಗಿನ ಇವಳು ಬೇರೆ ಅಮ್ಮ ಬೇರೆನೇ. ಅವಳು ಬರೀ ಎಜುಕೇಷನ್ ಅಂತ ಹೇಳಿ ಅಲ್ಲಿ ಹಾಸ್ಟೆಲಲ್ಲಿ ಬರೀ ಇರೋದೇ ಆಯಿತು. ಅವಳು ಬಂದಿಲ್ಲ ಏನಿಲ್ಲ. ನಾನು ತೊಳ್ದಾಕಿಲ್ಲ, ಭಾಳ ದಿವಸ ಆಯಿತು. ಒಂದೆರಡು ತೊಳ್ದಾಕು. ಅಲ್ಲ ಅವೇನು ಚೆನ್ನಾಗಿದ್ವಲ್ಲ, ಅವನಿನ್ನ ಯಾಕೆ ತೊಳಿಯೋಣ? ಇಲ್ಲ ತೊಳಿ, ಸುಮ್ಮನೆ ಹೇಳ್ದಷ್ಟು ಕೇಳು. ಸುಮ್ಮನೆ ನೀನು ಅದು ಕೊಳೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಬೇಡ. ಬಾರೆ ನಮ್ಮ ಇಬ್ಬರು ತೊಳ್ದಾಕನ. ನೀನೇನು ಮಾಡ್ತೀಯ? ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಕಲಿಬೇಕಣಮ್ಮ. ಮನೆಗಳದೆಲ್ಲನ ಅಚ್ಚುಕಟ್ಟು ಮಾಡೋದು, ಅನ್ನ ಮಾಡೋದು, ನೀಟಾಗಿ ಎಲ್ಲ ಮಾಡೋದೆಲ್ಲನ ಕಲಿಬೇಕು. ಅದಕ್ಕೇ ಬರ್ರಿ ಬಾ ನಾನು ನೀನು ತೊಳ್ದಾಕನ. ಹೋಗತ್ತೆ ನೀನೇ ತೊಳ್ಕ. ಏನು ಮಾಡ್ತೀಯ? ಬೆಳಗ್ಗೆಯಿಂದ ಸಾಯಂಕಾಲದ ಗಂಟಕ ಏನು ಮಾಡ್ತೀಯ ಹೇಳಿ ನೀನು? ಇನ್ನೇನಿಲ್ಲೂ ಕೆಲಸಕ್ಕೆ ಹೋಗಂಗಿಲ್ಲ, ಏನಿಲ್ಲ. ಅಲ್ಲಿ ಜಗಳ ಮಾಡ್ಕೊಂಡು ಬಂದಿದೀಯಾ? ತೊಳೆದಾಕು. ಈಗ ಬಸಣ್ಣ ಮಾಮನ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ಯಾ ಅಂದಮೇಲೆ ಎಲ್ಲ ಮಾಡಬೇಕಮ್ಮ. ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ. ಅಲ್ಲೇ ಹೆಂಗೆ ಮಾಡ್ತಿದ್ದೋ ಇಲ್ಲೋ ಹಂಗೆ ಮಾಡಲೇಬೇಕು ನೀನು. ಅಲ್ಲ ಮಾಡ್ತೀನಿ, ಇನ್ನೇನು ಮಾಡೋಣ? ಜಗಳ ಮಾಡ್ಕೊಂಡು ಬಂದಿದ್ಯಾ ಅಂತ ಅಂತೀಯಲ್ಲೇ ನೀನು. ಹಂಗೆಲ್ಲ ಮಾತಾಡಬೇಡ ನೀನು. ನಮ್ದ ಏನು? ನೀನು ಜಗಳ ಮಾಡ್ಕೊಂಡೇ ಕಣೆ ಬಂದಿರೋದು. ಮತ್ತೆ ಜಗಳ ಮಾಡ್ಕೊಂಡು ಬಂದಿರೋದಕ್ಕೇನೆ. ಇವಾಗ ಯಾಕಮ್ಮ ಒಂದೆರಡು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅವನ್ನೆಲ್ಲ ನನಗೆ ರೆಡಿ ಮಾಡಿ ಕೊಡು ನೀನು. ಅಷ್ಟೇ. ಅದ್ರ ಮ್ಯಾಗ್ಲವೆಲ್ಲ ತೊಳೆದಾಕಿ ಕೊಡು. ನಾನು ಈಗ ಏನೋ ಬಿಡು ಅಂತೇಳಿ ಮಾತಾಡಿಸ್ತಿರ್ಲಿಲ್ಲ. ಮಾತಾಡ್ಸ್ಕೊಂಡ್ಬಿಡು, ನಮಗೂ ಚೆನ್ನಾಗೇ ಅಡ್ಜಸ್ಟ್ ಆಗ್ತಾಳೆ. ಹೆಂಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗೋಣ ಬಿಡು, ಚೆನ್ನಾಗಿರೋಣ ಅಂತೇಳಿ ಮಾತಾಡಿಸ್ತಾ ಇದ್ದೀನಿ. ಈಗ ನನ್ನ ಕಷ್ಟಕ್ಕೆ ಇವಾಗ ನನಗೆ ಚೆನ್ನಾಗಿಲ್ಲ ಕಲ್ವೆ ನಾನು ಹೇಳ್ತಾ ಇರೋದು. ಅದಕ್ಕಾಗಿನ ಯಾತಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ? ನೀನು ಚೋಡಮ್ಮ ಯಾವ ಬಂದೆ? ನಾಳೆ 3 ದಿನ ಆಯ್ತು. ಚೆನ್ನಾಗಿದೀಯೇ? ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ಮಾತು ಜಾಸ್ತಿ ಮಾಡಬೇಡ ಚೌಡಿ, ಕೆಲಸ ಜಾಸ್ತಿ ಮಾಡು ಸರಿನಾ? ಮಾತು ಜಾಸ್ತಿ ಮಾಡಬೇಡ. ನನಗೀಗ ನೋವು ಜಾಸ್ತಿ. ನೋವು ಇರೋದಕ್ಕಾಗಿ ನಾನು ಹೇಳ್ತೀನಿ ಅಷ್ಟೇ. ಚೆನ್ನಾಗಿದ್ದಿದ್ರೆ ನಾನೇನು ಹೇಳಿಸ್ಕೊಂತಿರ್ಲಿಲ್ಲ. ನೋವು ಅಂದರೆ ನೋವು ಕಣೆ, ಜಾಸ್ತಿ ನೋವು. ಅದಕ್ಕಾಗಿನ ನನಗೆ ಎದ್ದಳಕ್ಕಾಗಲ್ಲ, ಕುತ್ಕೊಂಬಕ್ಕಾಗಲ್ಲ. ಆ ಥರ ಆಗಿರೋದ್ರಿಂದ ಇವಾಗ ನಾನು ಹೇಳ್ತಾ ಇರೋದು ಅಷ್ಟೇ ನಿನಗೆ. ಸರಿ ಆಯ್ತು, ಅದಕ್ಕೆ ಮಾಡ್ತೀನಿ ಹೋಗ್ರಿ. ಆರಾಮ ರೆಸ್ಟ್ ತಗೊಳ್ರಿ ನೀವು. ಮಾಡ್ತೀನಿ ಹೋಗ್ರಿ. ನನ್ನ ಬೆಂಗಳೂರಿಂದ ತಂದವೆ ಎಷ್ಟೊಂದು ಇದ್ದಾವೆ ಬಟ್ಟೆ. ಅವನು ಬೇರೆ ತೊಳೆದಾಕಿಲ್ಲ. ಅವನು ಸ್ವಲ್ಪ ತೊಳ್ಕೊಂಡು ಕೊಡು, ಸೂಟ್ ಕೇಸೆಲ್ಲ ಹಾಗೆ ಇದ್ದಾವೆ. ಸರಿ ಅಲ್ಲ, ಏಳು ದೊಡ್ಡ ಪಿಳ್ಳೆ ಆಗಿದ್ದೀನಿ, ಬಟ್ಟೆ ಹಾಕೊಂಬತ್ತು ಬರಲ್ವೇ? ಹೇಳು. ಅವಳಿಗೆ ನಾವು ಒಬ್ಬಳೆ ಮಗಳು ಅಂತ ಹೇಳಿ ಯಾವ ಕೆಲಸಕ್ಕೂ ಜಾಸ್ತಿ ಇಕ್ಕಿಲ್ವಲ್ಲ. ಅವಳು ಬರೀ ಓದ್ತಾ ಇದ್ದಾಳೆ. ಯಾಕಂದರೆ ಅವಳಿಗೆ ಎಕ್ಸಾಮ್ಗಳು ಆ ಥರ ಎಲ್ಲ. ಅವಳು ಓದ್ತಾ ಇರೋದು ಡಾಕ್ಟ್ರ್ ಓದಲ್ಲ, ಅದಕ್ಕೆ ಕಣೆ. ಕೆಲಸ ಮಾಡೋಕ್ಕಾಗಲ್ಲ. ತೊಳ್ಕೊಂಡು ಕೊಡುತ್ತೆ ಬಾರಮ್ಮ. ಬಾ, ನಾನೆಲ್ಲ ಹೇಳ್ತೀನಿ. ಒಗ್ದಿರೋವೆಲ್ಲ ಒಗಿಸ್ತೀನಿ ಬಾ. ನನಗೆ ಚೆನ್ನಾಗಿ ಗೊತ್ತೈತಿ ಬಸಣ್ಣ ಮಾಮನ ಹತ್ರ ಜಗಳ ಮಾಡ್ಕೊಂಬಂದಿರೋದಕ್ಕೆ. ಡಾಕ್ಟ್ರ್ ಓದುತ್ತಂತಲ್ಲೇ ನಮ್ಮ ಯಾವ ಓದ್ತಾಳೋ ಏನೋ. ಹೇಳು. ಮಕ್ಳನ್ನ ಸಾಕಿರೋದ ನಾನು ಎಲ್ಲೂ ನೋಡಲಿಲ್ಲ. ಅಯ್ಯಪ್ಪ ಏನು ಹಂಗೆ ನಾವೇ ಎಲ್ಲ ಮಾಡಬೇಕು. ಸಾಕಾಗೋಗುತ್ತೆ. ಏನಾನ ನಮ್ಮ ಗಂಡಂತಾಗೆ ಸ್ವಲ್ಪ ಜಗಳ ಮಾಡ್ಕೊಂಬಂದೆ ಇನ್ನೆಂತ ಇಷ್ಟೊಂದು ಏನಿಸ್ಬಾರ್ದು ಕಣಜ್ಜಿ. ತುಂಬ ಬೇಜಾರಾಗುತ್ತೆ. ಡಾಕ್ಟ್ರ್ ಓದೋದುತ್ತಂತೆ, ಹಂಗೇನು ಅವಳಿ ಸೆನಕ್ಕಿಲ್ಲ. ನೀನು ಯಾವಾಗ ಬಂದಮ್ಮ? ನಾನು 3 ದಿವಸ ಆಯ್ತು ಅಂತ ಹೇಳಿದ್ನಲ್ಲ. ಬಂದಾಗಿಂದಲೂ ಬರೀ ಇದೇಗೊಳೆ ಬಂದಾಗಿಂದಲೂ ಅಜ್ಜಿ ಎಷ್ಟು ಮಾಡಿದ್ದೀನಿ ಅಜ್ಜಿ. ಯಾರು ಮಾಡ್ತಾರೆ ಅಜ್ಜಿ? ಮಾಡಿಕ್ತಾರೆ. ತವ್ರ ಮನೆಯಾಗೇನೋ ಮತ್ತೆ ಇದ್ದಾಳೆ ಅಂತ ಬಂದರೆ ನೋಡ್ಕೊಂಬಲ್ಲ ಯಾರು ಮಾಡಿಕ್ಕಲ್ಲ ಕಣಜ್ಜಿ. ನಾವು ಯೋಟ್ ಪಟ್ಟು ಬೀಳೋಣ. ಯಾಕನ ಬಂದು ಅನ್ನಿಸ್ಬಿಟ್ಟೈತೆ ನನಗೆ. ನಾನು ನಿಜವಾಗ್ಲೂ ಹೇಳ್ತಾರೆ ಏನು ಬಿಡ ತಾಯಿ ಮಗಳಿಬ್ರು ಬದುಕ ಹಂಗೆ ಹೇಳಲ್ಲ. ನನಗಂತೂ ಹೊರದ್ದು ಹೋಗುತ್ತೆ. ಬಂದಮೇಲೆ ಮಾಡಲೇಬೇಕು. ಅಲ್ಲ ಈಗ ಯಾಕೆ ಗುದ್ದಾಡ್ಕೊಂಬರಕ್ಕೆ ಹೋಗಿದ್ದಮ್ಮ? ಸುಮ್ಮನೆ ಸೆನಕ್ಕಿರೋದು ಬಿಟ್ಟು ನೀನು ಯಾಕೆ ಸುಮ್ಮನೆ ಗುದ್ದಾಡ್ಕೊಂಡತ್ತೆ ಇಲ್ಲೋದು ಇದು ಮಾಡ್ಕೊಂಡು? ಸಾಕಾಗೈತೆ.
ನಡಿಯ ಜಲ್ವಾರ ಕುಕ್ಕೊಂಡು ಬಟ್ಟೆ ನೆನಕ್ತ ಮಾತಾಡೋಣ. ಏನು ಮಾಡೋಣ ನಡಿಯಮ್ಮ, ಬಂದಿದ್ದೀವಿ. ಇಲ್ಲಿ ನಮ್ಮ ಅಣ್ಣ ತಮ್ಮಳು ಅಲ್ಲೇ ಮೂಗು ಮುಷ್ಣು ತಿರುತ್ತಾರೆ. ಇಲ್ಲೇರು ಬಂದಿರೋದೇನು ಅವ್ರ ಮನೆಗೆ ಬಂದವ್ರೆ ಅಮ್ಮಂಗೆ. ಇನ್ನೇನು ಮಾಡ್ತೀವಿ ಬಂದೆ ಇನ್ನೆಂತ ಸುಮ್ಮನೆ ಇದ್ದೀನಿ. ಎಲ್ಲ ಹಿಂಗೆ ಮತ್ತೆ ಅಯ್ಯೋ ಜನ ನಮ್ಮ ಮನೆಗೆ ಆತಕ್ಕೆ ಬಂದವ್ರೆ ಏನೋ ಅಂತಾರೆ. ಬಾ ಹೊರ ಕುಕ್ಕಮ್ಮಂದು ಮಾತಾಡೋಣ. ಸಾಕಾಗೈತಿ. ರಾಮ ಬದುಕು ಮಾಡೋಕ್ಕಾಗಲ್ಲ. ಹುಡುಗರ್ಗೆ ಹಂಗೆ ಅಂತಮ್ಮ ಬೊಲ್ಬದ್ಕೆ ಇಕ್ಕಾಳಂತೆ. ಹಾಸಿಗೆ ಮಗಳವಾಗಿರಿ ಆಗಿರಿ ಅಂತ ಹುಡುಗರು ಕೈ ಕೊಡಾಳಂತೆ. ಅದಕ್ಕೆ ಮತ್ತೆ ಅದೇ ಬದುಕ ನಾನಿಲ್ಲಿ ಮಾಡಿಸ್ತೀನಿ. ಮಾಡ್ಲ ಸುಮ್ಮನಿರು. ಇವಾಗ ನಮ್ಮ ಅಣ್ಣ ತಮ್ಮದು ಬಂದಾಳೆ ಅಂತ ಅವ್ರು ಯಾರು ಮಾತಾಡ್ಸೋಕೆ ಹೋಗಲ್ಲ. ನಿಮ್ಮ ಸಣ್ಣಪ್ಪರಾಗಲಿ ನಿಮ್ಮ ದೊಡ್ಡಪ್ಪರಾಗಲಿ ಯಾರು ಮಾತಾಡ್ಸೋಕೆ ಹೋಗಲ್ಲ. ಯಾರು ಮಾತಾಡ್ಸಲ್ಲ. ಎಲ್ಲ ಇವ್ರು ಬಂದವಳೆ ಯಾಕೆ ಅಂತ ಹೇಳಿ ಅವ್ರ ಅಣ್ಣ ತಮ್ಮಗಳು ಯಾರು ಮಾತಾಡ್ಸಲ್ಲ. ಯಾರು ಮಾತಾಡ್ಸಲ್ಲ. ಅವರೆಲ್ಲನೂ ಅವ್ರ ಸಣ್ಣಪ್ಪೈರ್ಗಳು ಅವ್ರ ದೊಡ್ಡಪ್ಪೈರ್ಗಳು ಯಾರು ಮಾತಾಡ್ಸಲ್ಲ ನೋಡು. ಯಾರು ಮಾತಾಡ್ಸಲ್ಲ ಕಣಮ್ಮ. ಅದ್ಯಾಕೆ ಮಾತಾಡಿಸ್ತಾರೆ? ಯಾರು ಮಾತಾಡ್ಸಲ್ಲ. ಬೆಳಗ್ಗೆ ದೊಡಪ್ಪ ಅಂತೇಳಿ ಓತು ತಾತ ಬತ್ತಿತ್ತಾ ದೊಡಪ್ಪ ಅಂತ ಓತು ಮಾತಾಡಲೇ ಇಲ್ಲ. ಇವಳು ಒಂದೊಂದೆಲ್ಲ ಮಾಡಿರೋದಂತ ಬೈಕ್ಯಾಣ ಅದೇ ಓತು. ಅದೇ ಮತ್ತೆ ಪಾಪ ಬಾಸಪ್ಪ ಕಣ್ಣೀರು ಹಾಕ್ಯಾವನಿ. ನಾನೆಲ್ಲ ಸರಿಯಾಗಿ ಇಟ್ಟು ತಿಂತಾಡಿ ಬದುಕಿಗಿಲ್ಲ ಸವಾಸ ಬೇಡ ಅಂತ ಓಡೋಗ್ಬೇಕು ಲಂಬಡಿ. ಇನ್ನೂ ಗೊತ್ತಿಲ್ಲ ಇವಳಿಗೆ. ಅಲ್ಲ ನನ್ನ ಸವಾಸ ಬೇಡ ಅಂತ ಓಡೋಗ್ಬಿಡ್ಬೇಕು ಅವಳು ಹಂಗೆ. ಕಣಮ್ಮ ಪಾಪ ಬಸಣ್ಣಮ್ಮ ಹೇಳಿರೆ ನನಗಂತೂ ಬುಲ್ ಬೇಜಾರಾಗುತ್ತೆ. ಹಂಗೇನು ಮಾಡಿಬಿಟ್ಟವಳೆ ಅವ್ರ ಮಕ್ಕಳಿಗೆ. ಅಂಥ ಮಕ್ಳಿಗೆ ನಾವು ಕರ್ಕೊಂಬಂದು ಒಂದೆರಡು ದಿನ ಸಾಕ್ಬೇಕು ಕಣಮ್ಮ. ಒಂದೆರಡು ದಿನ ನಮ್ಮ ಮನೆಗಾನ ಕರ್ಕೊಂಬರ್ಬೇಕು. ಹುಡುಗರು ಬರಲ್ಲ ಕಣಮ್ಮ. ಆವಾಗ ನಾನು ಕರೆದಿದ್ದೆ ಬೇಡ ಅದಕ್ಕೆ ಅಂತ ಅಂಬಾಳೆ. ಅಯ್ಯೋ ಬೋಲು ಒಳ್ಳೆಳಲ್ಲ. ಅಯ್ಯಪ್ಪ ನನ್ನಂತ ಮದುವೆಗಿನ ಮುಂಚೆ ಬೋಲೋ ಎನ್ಸಿವಳೆ. ನನ್ನ ಎನ್ಸಿರೋದಕ್ಕೆ ಅವಳಿಗಿಂತ ಸುತ್ಕೊಂಡಿರೋದು ಇವತ್ತು ಹಿಂಗೆ ಆಗಿರೋದು. ಸುಮ್ಮನಿರು. ಇನ್ನು ಸೆಂದ ಕೈ ಅನ್ಬೇಕಾ ಕಾಲು ನೋಡು ಹೆಂಗಾಗೈತಿ. ಒಟ್ಟು ಹುಳ ತಿಂದು ನನ್ನ ಡ್ರೆಸ್ಸಿಂಗ್ ಮಾಡು ಎಲ್ಲನ ಟೀಚರ್ ಹಾಕಿ ಅಂತ ಹೇಳ್ತಿತ್ತು. ಅದಕ್ಕೆ ಒಂದು ಸರಿ ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ನೋವಾಗೈತಂತೆ. ಒಂದಿಟ್ಟು ಸ್ಯಾನೆ ಆಗಂಗೆ ಮಾಡಮ್ಮನಿ. ಎಲ್ಲ ಡ್ರೆಸ್ಸಿಂಗ್ ಏನು ಮಾಡೋಕೆ ಹೋಗ್ಬೇಡ. ಇನ್ನೊಂದಿಟ್ಟು ಅದು ಸ್ಯಾನೆ ಗಾಯ ಆಗಿ ಕಾಲೇ ತೆಗೆದಾಕ್ಬೇಕು. ಗುಂಡ್ಕೊಂಡು ಓಡಾಡಬೇಕು ಲೌಡಿ ಹಂಗೆ ಮಾಡಬೇಕು. ಹಂಗಾದ್ರೆ ಗೊತ್ತಾಗುತ್ತೆ ಲಂಬಡಿ. ಬೋಲು ಮ್ಯಾರ್ದೋಗ್ತಾಳೆ ಅಂದರೆ ಹೇಳು. ಅಷ್ಟಿಷ್ಟ ಅನ್ಸಿಲ್ಲ ಅಂತೆ ಕಣಮ್ಮ ಹುಡುಗರ್ನ. ಪಾಪ ಹೇಳ್ಕೊಂಡು ಅಂತ ಕಣ್ಣೀರು ಹಾಕ್ಬಿಟ್ಟ ಬಸಪ್ಪ. ಅಂತ ಮನುಷ್ಯನ್ಗೆ ಹಿಂಗೆ ಮಾಡೋಳಲ್ಲ ಅವಳು. ಇನ್ನೆಂತಾಳಿರ್ಬೋದು ಪಾಪ ಧರ್ಮೇ ಜೈನ್ ಅಂತಾನೆ. ಮತ್ತು ಇನ್ನೂ ಚೆನ್ನಾಗಿ ಶುಗರ್ ಐತೆ ಕಣಮ್ಮ. ಅದು ವಾಸಿ ಆಗಲ್ಲ. ಬೇಕಾದ್ರೆ ನೋಡ್ತೀರ ಅತ್ತೆನಿಗೆ ವಾಸಿ ಆಗಲ್ಲ. ಹುಡುಗರಿಗೆ ಹೆಂಗಾದ್ರೂ ಹಂಗೆ ಮಾಡೋದಕ್ಕೆ ಮನ್ಸು ಬಂತು. ಅಯ್ಯಪ್ಪ ದೇವ್ರೆ ಅವೆಲ್ಲ ಕೇಳ್ತಾ ಇದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಕಣಮ್ಮ. ಅಮ್ಮ ಇವಳು ಇಂತಾಳೆ ಮತ್ತು ನನ್ನ ಎಷ್ಟೋ ಎನ್ಸಿರ್ಬೇಡ ಹೇಳಮ್ಮ. ಅವಾಗ ತುಂಬ ಎನ್ಸಿದ್ಲು ಕಣಮ್ಮ. ನೀನಿನ್ನೂ ಸಣ್ಣವಳು ಸಖತ್ತು ಅನ್ಸಿದ್ಲು ಮನೆಯಾಳಿ. ಹೆಂಗೆ ಗೊತ್ತ ಮದುವೆ ಇಲ್ದಂಗಿದ್ಲು ಓದ್ಲ ತಾಸಿಕೆ. ಚೆನ್ನಾಗಿ ಕೆಲ್ಸಕ್ಕೆ ಹಚ್ತಾ ಇದ್ದೀವಿ ನಮ್ಮ ಚೌಡತ್ತೇನ. ಕೆಲ್ಸಕ್ಕೆ ಚೆನ್ನಾಗಿ ಹಚ್ಬೇಕು ಕೆಲ್ಸಕ್ಕೆ ಈಕಬೇಕು ಅಂತ ಚೆನ್ನಾಗಿ ನಮ್ಮಮ್ಮ ಅದು ಇದು ಎಲ್ಲ ಹೇಳ್ತಾ ಇದ್ದೆ. ಇನ್ನು ಸಮಸ್ಯೆ ಬೇಡ ಅಂತ ಓಡೋಗ್ಬೇಕು. ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.